ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ರೀ ಎಕ್ಸಾಮ್ ಬರೆದಿರುವಂಥ ಪ್ರತಿಯೊಬ್ಬ ಆಸ್ಪಿರೆಂಟ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಡಿಸೆಂಬರ್ 27-28ಕ್ಕೆ ಅಸಿಸ್ಟೆಂಟ್ ಇಂಜಿನಿಯರ್, ಜೂನಿಯರ್ ಇಂಜಿನಿಯರ್, ಕೆಮಿಸ್ಟ್ ಹಾಗೂ ಕೆಮಿಕಲ್ ಸೂಪರ್ವೈಸರ್ಸ್ಗೆ ಎಕ್ಸಾಮ್ಸ್ ನಡೆದಿರುತ್ತೆ. ಅದಾಗಿ ನಂತರ ಕೀ ಆನ್ಸರ್ಸ್ನ ಬಿಟ್ಟಿರ್ತಾರೆ. ಅದಾಗಿ ನಂತರ ಸ್ಕೋರ್ ಲಿಸ್ಟ್ನು ಇಂಡಿವಿಜುವಲ್ ಆಗಿ ಚೆಕ್ ಮಾಡ್ಕೊಳ್ಳೋಕ್ಕೆ ಸ್ಕೋರ್ ಲಿಸ್ಟ್ನು ಬಿಟ್ಟಿರ್ತಾರೆ. ಇದೀಗ ಫೈನಲ್ ಸ್ಕೋರ್ ಲಿಸ್ಟ್ ಅಂದರೆ ಎಲ್ಲ ಬರೆದಿರುವಂಥ ಆಸ್ಪಿರೆಂಟ್ಸಿನ ಒಂದು ಸ್ಕೋರ್ ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, AE ಸಿವಿಲ್, AE ಎಲೆಕ್ಟ್ರಿಕಲ್ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು. ಸೊ AE ಎಕ್ಸಾಮಿನೇಷನ್ಗೆ ಸಿವಿಲ್ ಡಿಪಾರ್ಟ್ಮೆಂಟಿಂದ ಎಷ್ಟೆಲ್ಲ ಆಸ್ಪಿರೆಂಟ್ಸ್ ಕೂತ್ಕೊಂಡಿದ್ರು ಆ ಎಲ್ಲ ಆಸ್ಪಿರೆಂಟ್ಸಿನ ಸ್ಕೋರ್ ಲಿಸ್ಟ್ನ ನೀವೀಗ ನೋಡ್ಬೋದು. ಪ್ರೀವಿಯಸ್ ಆಗಿ ಇಂಡಿವಿಜುವಲ್ ಆಸ್ಪಿರೆಂಟ್ ಮಾತ್ರ ಅವ್ರವ್ರ ಸ್ಕೋರ್ ಲಿಸ್ಟ್ನ ಚೆಕ್ ಮಾಡ್ಕೊಳ್ಬೋದಾಯಿತು, ಎಲ್ಲರದು ನೋಡೋ ಥರ ಇರಲಿಲ್ಲ. ಆದರೆ ಈಗ ಎಲ್ಲರ ಸ್ಕೋರ್ ಲಿಸ್ಟಿನ ಒಂದು PDF ಡಾಕ್ಯುಮೆಂಟ್ ಈಗ ಅವೈಲೇಬಲ್ ಇದೆ. ಸೊ KE ಅಫಿಷಿಯಲ್ ವೆಬ್ಸೈಟಲ್ಲಿ. ಸೊ ನೀವು ಆ ಅಫಿಷಿಯಲ್ ವೆಬ್ಸೈಟಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲಿಂದ ನೀವು ಸ್ಕೋರ್ ಲಿಸ್ಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸ್ಕೋರ್ ಎಷ್ಟಿದೆ, ಇನ್ನಿತರರ ಸ್ಕೋರ್ ಏನಿದೆ, ನಿಮ್ಮ ರ್ಯಾಂಕ್ ಏನಿದೆ, ನಿಮ್ಮ ಆಗೋ ಚಾನ್ಸಸ್ ಇದೆಯಾ ಇಲ್ಲ, ಎಲ್ಲವೂ ನೀವು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈಗ ಈ ಒಂದು ಫೈನಲ್ ಸ್ಕೋರ್ ಲಿಸ್ಟ್ನ ಇವರೇನು ಮಾಡ್ತಾರೆ, KEದವರು KPCLಗೆ ಹ್ಯಾಂಡ್ ಓವರ್ ಮಾಡೋ ಸಾಧ್ಯತೆಗಳಿರುತ್ತೆ. ಈ ಸ್ಕೋರ್ ಲಿಸ್ಟ್ ಆಧಾರದ ಮೇಲೆಗಡೆ ಅವ್ರೇನು ಮಾಡ್ತಾರೆ, 1:3 ಲಿಸ್ಟ್ನ ಪಬ್ಲಿಷ್ ಮಾಡ್ತಾರೆ. 1:3 ಲಿಸ್ಟ್ ಆಗಿದ ನಂತರ DVಗೆ ಬರುತ್ತೆ. ಎಲ್ಲರೂ 1:3 ಆಸ್ಪಿರೆಂಟ್ಸ್ ಎಲ್ಲ DVಗೆ ಹೋಗ್ತೀರಾ. DV ಆಗಿದ ನಂತರ 1:1 ಲಿಸ್ಟ್ ಬಿಡ್ತಾರೆ. ಆ 1:1 ಲಿಸ್ಟನ್ನ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಟ್ಬಿಟ್ಟು ಇನ್ನು ಕಾಲ್ ಫಾರ್ ರಿಕ್ರೂಟ್ಮೆಂಟ್ಗೆ ಮಾಡ್ಕೊಳ್ತಾರೆ, ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಟ್ಬಿಟ್ಟು. ಸೊ ಈ 1:1 ಆಗಿದ ನಂತರ ಆಸ್ಪಿರೆಂಟ್ಸ್ಗೆ ಪೊಲೀಸ್ ವೆರಿಫಿಕೇಷನು, ಸಿಂಧುತ್ವ ಇವೆಲ್ಲ ಪ್ರಾಸೆಸ್ಗಳು ನಡೆಯೋ ಸಾಧ್ಯತೆಗಳಿರುತ್ತೆ. ಸೊ 1 by 1 ಪ್ರಾಸೆಸ್ನ ನಾವು ನೋಡ್ತಾ ಹೋಗೋಣ ಏನೇನಾಗುತ್ತೆ ಅಂತ ಹೇಳಿ. ಸೊ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲ್ನೇ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಈ ಮಾಹಿತಿನ ಶೇರ್ ಮಾಡಿ. ಸೊ KEದವರು ನಿನ್ನೆ ಬಿಟ್ಟಿರುವಂಥ ಇಂಡಿವಿಜುವಲ್ ಸ್ಕೋರ್ ಲಿಸ್ಟಲ್ಲಿ ಆಕ್ಷೇಪಣೆ ಅಂದರೆ ಯಾರಿಗಾದರೂ ಅಬ್ಜೆಕ್ಷನ್ ಇತ್ತು ಅಂದರೆ ಕೇಳ್ಕೊಂಡಿದ್ರು. ಇವತ್ತಿನ ದಿನ ಬೆಳಿಗ್ಗೆ ಅಂದರೆ 7ನೇ ತಾರೀಕು ಬೆಳಿಗ್ಗೆ 10 ಗಂಟೆವರೆಗೂ ಟೈಮ್ ಲಿಮಿಟ್ನ ಕೊಟ್ಟಿದ್ರು. ಸೊ ಯಾರಿಗಾದರೂ ಅಬ್ಜೆಕ್ಷನ್ ಇತ್ತು ಅಂದರೆ ಅಬ್ಜೆಕ್ಷನ್ ರೈಸ್ ಮಾಡ್ಕೊಳ್ಳೋದಿತ್ತು. ಯಾರಾದರೂ ಅಬ್ಜೆಕ್ಷನ್ ರೈಸ್ ಮಾಡಿರೋರಿದ್ದರೆ ಅವ್ರ ಸ್ಕೋರಲ್ಲಿ ಏನಾದರೂ ವ್ಯತ್ಯಾಸ ಕಾಣೋದಿತ್ತಂದರೆ ಈ ಒಂದು ಸ್ಕೋರ್ ಲಿಸ್ಟಲ್ಲಿ ಅಥವಾ ಇಂಡಿವಿಜುವಲ್ ಸ್ಕೋರ್ ಲಿಸ್ಟಲ್ಲಿ ನಿಮಗೆ ಕಾಣಿಸ್ಕೊಳ್ಬೋದು. ಸೊ ನಿಮಗೆ 2 ಲಿಂಕ್ನು ಬಿಟ್ಟಿದ್ದಾರೆ. ಅಬ್ಜೆಕ್ಷನ್ ರೈಸ್ ಮಾಡಿದ ನಂತರ ಒಂದು ಲಿಂಕ್ ಬಂದಿದೆ. ಆ ಲಿಂಕ್ ಏನಂದರೆ ಫೈನಲ್ ಸ್ಕೋರ್ ಲಿಸ್ಟ್ನ ನೀವು ನೋಡ್ಕೊಳ್ಳೋದಕ್ಕೆ. ಸೊ ಇಂಡಿವಿಜುವಲ್ ಆಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಅಬ್ಜೆಕ್ಷನ್ ರೈಸ್ ಮಾಡಿದ್ದೀನಿ, ಚೇಂಜ್ ಆಗಿದೆಯಾ ಇಲ್ಲ ಅಂತೇಳಿ ಇಂಡಿವಿಜುವಲ್ ಆಗೂ ನೋಡ್ಕೊಳ್ಬೋದು. ಆ ಲಿಂಕ್ ಎಲ್ಲಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಅದಾಗಿದ ನಂತರ ಇನ್ ಕೇಸ್ ನೀವೇನೂ ಅಬ್ಜೆಕ್ಷನ್ ರೈಸ್ ಮಾಡಿಲ್ಲ, ಬಟ್ ಬೇರೆಯವ್ರದ್ದು ಕೂಡ ನಾನು ಸ್ಕೋರ್ ಲಿಸ್ಟ್ ನೋಡಬೇಕು ಅಂತಂದರೆ ಅದಕ್ಕೂ ಲಿಂಕ್ ಅವೈಲೇಬಲ್ ಇದೆ. ಆ ಲಿಂಕ್ ಮುಖಾಂತರ ನೀವು PDF ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಆ PDFಲ್ಲಿ ಎಷ್ಟೆಲ್ಲ ಆಸ್ಪಿರೆಂಟ್ಸ್ ಬರೆದಿದ್ದಾರೆ ಆ ಎಲ್ಲ ಆಸ್ಪಿರೆಂಟ್ಸಿನ ಸ್ಕೋರ್ ಲಿಸ್ಟ್ನ ನೀವು ನೋಡ್ಬೋದು. ಸೊ ನೋಡೋಣ ಅಫಿಷಿಯಲ್ ವೆಬ್ಸೈಟಲ್ಲಿ ಎಲ್ಲಿದೆ ಆ ಲಿಂಕು, ಯಾವ ಲಿಂಕು ಏನಿನ ಇನ್ಫಾರ್ಮೇಷನ್ ಕೊಡ್ತಾ ಇದೆ ಅಂತೇಳಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ವಿಡಿಯೋದಲ್ಲಿ ಈಗ ಆ ಒಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಸೊ ಗೂಗಲ್ ಸರ್ಚಲ್ಲಿ ನೀವು ಯಾವಾಗ KE ಅಂತ ಟೈಪ್ ಮಾಡ್ತೀರಾ ಆಗ ನಿಮಗೆ ಈ ಥರ ಲಿಂಕ್ ಬರುತ್ತೆ. ಓಪನ್ ಮಾಡಿ. ಸೊ ಈ ಥರ ಲಿಂಕ್ ಬಂದಾಗ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಓಪನ್ ಆಗಿದ ನಂತರ ಈ ಥರ ನಿಮಗೆ ಬರುತ್ತೆ. ಇದನ್ನು ನಾನು ಇಂಗ್ಲೀಷಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇಂಗ್ಲೀಷಿನಲ್ಲಿ ಈ ಥರ ಬಂದಿದೆ. ಸೊ ರಿಕ್ರೂಟ್ಮೆಂಟ್ಸಲ್ಲಿ ಹೋಗ್ರಿ, KPCL ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೇನು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೋಡಿ ಇಲ್ಲಿದೆ ನಿಮಗೆ. ಸೊ KPCL ಪ್ರಾವಿಷನಲ್ ಸ್ಕೋರ್ ಅಬ್ಜೆಕ್ಷನ್ ಲಿಂಕು. ಸೊ ಇದು ಅಬ್ಜೆಕ್ಷನ್ ಲಿಂಕು ಇವತ್ತಿನ ಬೆಳಗ್ಗೆ 10 ಗಂಟೆವರೆಗಿತ್ತು. ಸೊ ಯಾರೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡೋರಿದ್ರು ಅಬ್ಜೆಕ್ಷನ್ ರೈಸ್ ಮಾಡಿರ್ತೀರ. ಸೊ ಅಬ್ಜೆಕ್ಷನ್ ರೈಸ್ ಮಾಡಿದ ನಂತರ ನಂದೇನಾದ್ರು ಸ್ಕೋರಲ್ಲಿ ಚೇಂಜ್ ಆಗಿದೆಯಾ ಇಲ್ಲ ಅಂತ ನೋಡ್ಕೊಳ್ಳೋಕ್ಕೆ ಇಲ್ಲಿದೆ ನೋಡಿ, KPCL ರಿಕ್ರೂಟ್ಮೆಂಟ್ 2025 ಟೆಕ್ನಿಕಲ್ ಪೇಪರ್ಸ್ ಎಕ್ಸಾಮಿನೇಷನ್ ಫೈನಲ್ ರಿಸಲ್ಟ್ ಲಿಂಕ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಇಂಡಿವಿಜುವಲ್ ಸ್ಕೋರ್ನ ಚೆಕ್ ಮಾಡ್ಬೋದು. ಸೊ ನಾನೀಗ ಇನ್ ಕೇಸ್ ಯಾರೋ ಒಬ್ಬ ಅಭ್ಯರ್ಥಿ, ಯಾರೋ ಒಬ್ಬ ಕ್ಯಾಂಡಿಡೇಟು ಏನು ಮಾಡ್ತಾರೆ, ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ. ಸೊ 1 ಮಾರ್ಕೋ 2 ಮಾರ್ಕ್ಸ್ ನನಗೆ ಎಕ್ಸ್ಟ್ರಾ ಬರೋದಿರುತ್ತೆ. ಸೊ ಅಂಥವ್ರು ಅಬ್ಜೆಕ್ಷನ್ ರೈಸ್ ಮಾಡ್ತಾರೆ. ಸ್ಕೋರ್ ಚೇಂಜ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟಿದ್ದಾರೆ ಅಂದರೆ ಸೊ ಏನಾದರೂ ಸ್ಕೋರಲ್ಲಿ ವ್ಯತ್ಯಾಸ ಆಗಿದೆಯಲ್ಲ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಅದಾಗಿದ್ದ ನಂತರ ಸೊ ನಾನು ನಿಮ್ಗೆ ಇನ್ನೊಂದು ಹೇಳಿದೆ ಏನಂತೇಳಿ, ಎಲ್ಲರ ಸ್ಕೋರ್ ಲಿಸ್ಟ್ನ ನೋಡ್ಬೋದು ಅಂತೇಳಿ. ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ, ಮೊದಲ ಲಿಂಕ್ ಫೈನಲ್ ರಿಸಲ್ಟ್ ಲಿಸ್ಟ್ ಅಂತ ಹೇಳಿದಾರ ಈ ಲಿಂಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಲ್ಲ ಡಿಪಾರ್ಟ್ಮೆಂಟ್ಸಿನ ಒಂದು ಸ್ಕೋರ್ ಲಿಸ್ಟ್ ಇಲ್ಲಿ ಅವೈಲೇಬಲ್ ಇದೆ. ಸೊ ಈ ಸ್ಕೋರ್ ಲಿಸ್ಟಲ್ಲಿ ಯಾವುದಾದ್ರೂ ತೊಗೊಳ್ಬೋದು ನೀವು. ಜೂನಿಯರ್ ಇಂಜಿನಿಯರ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, EC ಎಲ್ಲ ಇದೆ ನೋಡಿ ಇಲ್ಲಿ. ಸೊ ಎಲೆಕ್ಟ್ರಿಕಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ನಿಮ್ಮ ಒಂದು ಫೈನಲ್ ಸ್ಕೋರ್ ಲಿಸ್ಟು ನೀವು ನೋಡೋಕ್ಕಿರುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಎಲ್ಲ ಕ್ಯಾಂಡಿಡೇಟ್ಸ್ ಯಾರೆಲ್ಲ JE ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಂದ ಅಟೆಂಡ್ ಮಾಡಿರ್ತಾರೋ ಅವರೆಲ್ಲ ಸ್ಕೋರ್ ಲಿಸ್ಟು ಇಲ್ಲಿ ಅವೈಲೇಬಲ್ ಇದೆ. ಸೊ ನೋಡಿ, ಯಾರೋ ನಂದೀಶ್ BR ಇವರ ಹೈಯೆಸ್ಟ್ ಸ್ಕೋರ್ 85 ಸಮಥಿಂಗ್ ಆಗಿರುತ್ತೆ. ಇದೇ ರೀತಿಯಲ್ಲಿ ಎಲ್ಲರ ಸ್ಕೋರ್ ಇಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಟೋಟಲ್ ಆಗಿ 83 ಪೇಜಸ್ ಇದ್ದಾವೆ. 83 ಪೇಜಸ್ ಅಂದರೆ ಇಷ್ಟೊಂದು ಜನ ಆಸ್ಪಿರೆಂಟ್ಸು ಬರೆದಿದ್ದಾರೆ ಎಕ್ಸಾಮ್ನ. ಸೊ ಈ ಎಲ್ಲರ ಸ್ಕೋರ್ ಲಿಸ್ಟ್ನ ನೀವು ಈ ಥರ ನೋಡ್ಬೋದು. ಇದೇ ರೀತಿಯಲ್ಲಿ ಇನ್ನಿತರ ಡಿಪಾರ್ಟ್ಮೆಂಟ್ಸ್, ಬೇರೆ ಡಿಪಾರ್ಟ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್, JE ECದು.
ಸೊ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ನೋಡಿ ಟೋಟಲ್ ಮೊತ್ತ 15 ಪೇಜ್ ಇದೆ. 15 ಪೇಜಲ್ಲಿ ಆಸ್ಪಿರೆಂಟ್ಸಿನ ಒಂದು ಸ್ಕೋರ್ ಲಿಸ್ಟನ್ನು ನೀವು ನೋಡ್ಬೋದು. ಇಲ್ಲಿ ಎಲ್ಲರ ಸ್ಕೋರ್ ಲಿಸ್ಟ್ ಈ ರೀತಿಯಲ್ಲಿ ಕಾಣುತ್ತೆ. ಸೊ ಇದೇ ರೀತಿಯಲ್ಲಿ ನೀವು ಎಲ್ಲ ಡಿಪಾರ್ಟ್ಮೆಂಟ್ಸಿನ ಒಂದು ಸ್ಕೋರ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಈವನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ಗೆ 4 ಪೇಜ್ ಇದೆ. ಮೊತ್ತ 100 ಆಸ್ಪಿರೆಂಟ್ಸ್ 100 ಮೆಂಬರ್ ಆಸ್ಪಿರೆಂಟ್ಸ್ ಏನೋ ಬರೆದಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಟೋಟಲಾಗಿ ನಿಮ್ಗೆ ನೋಡ್ತಾ ಇರ್ಬೋದು. ಸೊ ಟೋಟಲ್ 83 ಆಸ್ಪಿರೆಂಟ್ಸ್ ಬರೆದಿರ್ತಾರೆ. ಸೊ ಈ ರೀತಿಯಲ್ಲಿ ಪ್ರತಿಯೊಬ್ಬರ ಒಂದು ಸ್ಕೋರ್ನ ನೋಡಿಕೊಂಡು ಆಗಿದ್ದೀವಾ ಇಲ್ಲ, ಎಷ್ಟು ಸ್ಕೋರ್ ಬಂದಿದೆ, ನಮ್ಮ ಮೇಲ್ಗಡೆ ಎಷ್ಟು ಜನ ಆಸ್ಪಿರೆಂಟ್ಸು ಸ್ಕೋರ್ ಮಾಡಿರೋರಿದ್ದಾರೆ, ಸೊ ನಮ್ಮದು ಆಗೋ ಸಾಧ್ಯತೆಗಳಿದೆ, ಇದೆಲ್ಲ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ನಾನು ಈ ಒಂದು ಸ್ಕೋರ್ ಲಿಸ್ಟ್ನ ಆಧಾರವಾಗಿಟ್ಕೊಂಡು ಕಟ್ ಆಫ್ ಲಿಸ್ಟ್ನ ಈಗ ರೆಡಿ ಮಾಡಿಬಿಟ್ಟು ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ಒಂದು ಕಟ್ ಆಫ್ ವಿಡಿಯೋಗಾಗಿ ವೆಯ್ಟ್ ಮಾಡಿ ನೋಡೋಣ. ಕಟ್ ಆಫ್ ವಿಡಿಯೋದಲ್ಲಿ ಈ ಕಟ್ ಆಫ್ ಮಾರ್ಕ್ಸ್ ಯಾವ ಬ್ರ್ಯಾಂಚಿಗೆ ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಬರ್ಬೋದು ಅನ್ನೋ ಒಂದು ವಿಡಿಯೋನ ನಾನು ನಿಮಗೆ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿಯಲ್ಲಿ ಇನ್ನೊಂದು ಇಲ್ಲಿ ನೋಡಿ KPCL 2025 ಫೈನಲ್ ಸ್ಕೋರ್ ಲಿಸ್ಟ್ ನೋಟ್ ಅಂತ ಕೊಟ್ಟಿದ್ದಾರೆ. ನೋಟಲ್ಲಿ ಏನಿದೆ ಅಂತ ನೋಡೋಣ. ಸೊ ನೋಡಿ, ಅವ್ರು ಏನು ನೋಟ್ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ನೋಟ್ ನಿಮ್ಗೆ ತೋರಿಸ್ತಾ ಇರ್ಬೋದು. ಸೊ ಆ ಒಂದು ನೋಟ್ ಏನಿತ್ತಲ್ಲ, ಆ ಒಂದು ನೋಟ್ನ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಸೊ ಈ ನೋಟಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ನೋಡ್ತಾ ಹೋಗೋಣ. ಸೊ 7/1/2026 ಅಂದರೆ ಇವತ್ತು ಇಶ್ಯೂ ಆಗಿರುವಂಥ ಸರ್ಕ್ಯುಲರ್ ಇದು. ಸೊ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ವಿವಿಧ ವೃಂದದ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ. ಸೊ 27/12/2025 ಮತ್ತು 28/12/2025 ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ವಿವಿಧ ವೃಂದದ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ದಿನಾಂಕ 28/12/2025 ಪ್ರಕಟಿಸಿ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 30/12/2025 ಬೆಳಗ್ಗೆ 11 ಗಂಟೆ ಒಳಗಡೆ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಸೊ ಇದೇನಾಗಿರುತ್ತೆ ಅಂದರೆ 27-28 ಎಕ್ಸಾಮ್ ಏನು ನಡೆದಿರುತ್ತಲ್ಲ, ಆ ದಿನ ನಡೆದಿರೋಂಥ ಎಕ್ಸಾಮಿಂದು ಕೀ ಆನ್ಸರ್ಸ್ನ ಬಿಟ್ಟಿರ್ತಾರೆ. ಕೀ ಆನ್ಸರ್ಸ್ನ ಬಿಟ್ಟಿದ ನಂತರ ಅಬ್ಜೆಕ್ಷನ್ ರೈಸ್ ಮಾಡೋಕ್ಕೆ ಕೇಳಿರ್ತಾರೆ 30ನೇ ತಾರೀಕು 11 ಗಂಟೆವರೆಗೂ. ಸೊ ಅದಾಗಿದ ನಂತರ ಸ್ವೀಕೃತವಾದ ಆಕ್ಷೇಪಗಳನ್ನು ವಿಷಯ ತಜ್ಞರು ಸಮಿತಿ ಮೂಲಕ ಪರಿಶೀಲಿಸಿ. ಸೊ ನೀವೇನು ಅಬ್ಜೆಕ್ಷನ್ ರೈಸ್ ಮಾಡಿರ್ತಾರೆ 30th, ಸೊ ಅದು ಟೆಕ್ನಿಕಲ್ ಕಮಿಟಿ ಏನಿರುತ್ತಲ್ಲ KEAದಲ್ಲಿ, ಅವರು ಆ ಒಂದು ಕೀ ಆನ್ಸರ್ಸ್ನ ರಿವೈಸ್ ಮಾಡಿರ್ತಾರೆ. ಮತ್ತು ಅಬ್ಜೆಕ್ಷನ್ಸ್ನ ನೋಡಿಕೊಂಡು ಆ ರಿವೈಸ್ ಮಾಡಿದ ನಂತರ ಮತ್ತೆ 5ನೇ ತಾರೀಕಿಗೆ ಆ ಕೀ ಆನ್ಸರ್ಸ್ನ ರಿವೈಸ್ ಮಾಡಿ ಆ ಒಂದು ಟೆಕ್ನಿಕಲ್ ಟೀಮು ಮತ್ತೆ ಫೈನಲ್ ಕೀ ಆನ್ಸರ್ಸ್ನ ಬಿಟ್ಟಿರ್ತಾರೆ. ಸೊ ಸ್ವೀಕೃತವಾದ ಆಕ್ಷೇಪಗಳನ್ನು ವಿಷಯ ತಜ್ಞರು ಸಮಿತಿಯನ್ನು ಮೂಲಕ ಪರಿಶೀಲಿಸಿ ವಿಷಯ ತಜ್ಞರ ಸಮಿತಿ ಶಿಫಾರಸಿನಂತೆ ಪರಿಷ್ಕೃತಗೊಂಡ ಕೀ ಉತ್ತರಗಳನ್ನು ಹಾಗೂ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ತಾತ್ಕಾಲಿಕ ಅಂಕಪಟ್ಟಿಯನ್ನು ದಿನಾಂಕ 5/1/2025 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು. ಸೊ 5ನೇ ತಾರೀಕು ಏನು ಮಾಡ್ತಾರೆ, ಎಲ್ಲರ ಸ್ಕೋರ್ ಲಿಸ್ಟ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅಬ್ಜೆಕ್ಷನ್ ನೋಡ್ತಾರೆ, ಅಬ್ಜೆಕ್ಷನ್ ರೈಸ್ ಮಾಡಿದ ನಂತರ ನಿಮ್ಮ ಸ್ಕೋರ್ ಲಿಸ್ಟ್ನ ಬಿಟ್ಟಿರ್ತಾರೆ. ಅದಾಗಿ ನಂತರ ಪ್ರಕಟಿತ ತಾತ್ಕಾಲಿಕ ಅಂಕಪಟ್ಟಿಗೆ ದಿನಾಂಕ 7/1/2025 ಬೆಳಗ್ಗೆ 11 ಆಕ್ಷೇಪಣೆ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಅವಕಾಶ ನೀಡಲಾಗಿತ್ತು. ಸೊ ಇಲ್ಲೇನು ಮಾಡಿರ್ತಾರೆ, ಸೊ 7ನೇ ತಾರೀಕು ಬೆಳಗ್ಗೆ ಅಂದರೆ 11 ಗಂಟೆ ಇವತ್ತಿನ ಬೆಳಗ್ಗೆವರೆಗೂ ಏನು ಫೈನಲ್ ಸ್ಕೋರ್ ಲಿಸ್ಟ್ ಇರುತ್ತಲ್ಲ, ಆ ಸ್ಕೋರ್ ಲಿಸ್ಟ್ ಮೇಲೆ ಮತ್ತೆ ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ ಒಂದು ಲಿಂಕ್ನ ಕೊಟ್ಟಿರ್ತಾರೆ. ಸೊ ಆ ಲಿಂಕ್ ಮುಖಾಂತರ ನಾನು ಪ್ರೀವಿಯಸ್ ಆಗಿ ತೋರಿಸಿದ್ನಲ್ಲ, ಆ ಲಿಂಕ್ ಮುಖಾಂತರ ನೀವು ಅಬ್ಜೆಕ್ಷನ್ನ ರೈಸ್ ಮಾಡ್ಕೋಬೋದಿತ್ತು. ಇದು ಯಾವತ್ತವರೆಗೂ, ಇವತ್ತಿನ ಬೆಳಗ್ಗೆವರೆಗೂ. ಅದಾಗಿ ನಂತರ ಸಾದರಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸ್ವೀಕೃತವಾದ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ದಿನಾಂಕ 7/1/2026 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು KPCL ಸಂಸ್ಥೆಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಹಸ್ತಾಂತರಿಸಲಾಗುವುದು. KPCL ಸಂಸ್ಥೆಯಿಂದ ನಿಯಮಾನುಸಾರ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲು ಕ್ರಮ ವಹಿಸುವರು. ಸೊ ಇದು ಇಲ್ಲಿವರೆಗೆ ಏನಾಗಿರುತ್ತೆ, KPCL ಅವ್ರು ನಿಮ್ಗೆ ಏನು ಮಾಡ್ತಾರೆ, ಇಲ್ಲಿವರೆಗೆ ಏನಾಗಿತ್ತು, ಇದು KE ಅವ್ರದ್ದಾಗಿತ್ತು. ಎಕ್ಸಾಮ್ ನಡೆಸ್ಕೊಡ್ಬೇಕಾಯಿತು, ಎಕ್ಸಾಮ್ ನಡೆಸ್ಕೊಟ್ಟಿದ್ದಾರೆ. ಕೀ ಆನ್ಸರ್ಸ್ ಬಿಡಬೇಕಾಯಿತು, ಕೀ ಆನ್ಸರ್ಸ್ ಆಯಿತು. ಅಬ್ಜೆಕ್ಷನ್ ರೈಸ್ ಮಾಡ್ಕೊಳ್ಬೇಕಾಯಿತು, ರೈಸ್ ಮಾಡ್ಕೊಂಡಿದ್ದಾರೆ. ಅದನ್ನು ಕನ್ಸಿಡರ್ ಮಾಡಿಕೊಂಡು ಮತ್ತೆ ಫೈನಲ್ ಕೀ ಆನ್ಸರ್ ಫೈನಲ್ ಮಾರ್ಕ್ಸ್ನ ಬಿಟ್ಟಿರ್ತಾರೆ. ಸೊ ಅದ್ರ ಮೇಲೆ ಮತ್ತೆ ಅಬ್ಜೆಕ್ಷನ್ ರೈಸ್ ಮಾಡೋಕ್ಕೆ ಬಿಟ್ಟಿರ್ತಾರೆ. ಆ ಅಬ್ಜೆಕ್ಷನ್ಸ್ ಎಲ್ಲ ಕ್ಲಿಯರ್ ಆಗಿ ಈಗ ಫೈನಲ್ ಲಿಸ್ಟ್ ನಿಮ್ಗೆ ಅವೈಲೇಬಲ್ ಇತ್ತು. ಸೊ ನಾನು ನಿಮಗೆ ಪ್ರೀವಿಯಸ್ ಆಗಿ ಏನು ಡಾಕ್ಯುಮೆಂಟ್ನ ತೋರಿಸಲ್ಲ, ಅದೆಲ್ಲ ಫೈನಲ್ ಸ್ಕೋರ್ ಲಿಸ್ಟ್. ಸೊ ಇನ್ಮೇಲೆ ನಿಮಗೆ ಯಾವುದೇ ಥರದ ಅಬ್ಜೆಕ್ಷನ್ ರೈಸ್ ಮಾಡೋಕ್ಕೆ ಅವಕಾಶ ಇರಲ್ಲ. ಸೊ ಈಗ KEದವ್ರು ಏನು ಮಾಡ್ತಾರೆ, ಈ ಒಂದು ಸ್ಕೋರ್ ಲಿಸ್ಟ್ನ ನಾವೇನು PDF ಫೈನಲ್ ಲಿಸ್ಟ್ ನೋಡಿದ್ವಲ್ಲ, ಈ ಒಂದು ಫೈನಲ್ ಲಿಸ್ಟ್ನ KE ಅವ್ರು ಏನು ಮಾಡ್ತಾ ಇದ್ದಾರೆ, KPCL ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ KPCL ಇನ್ಮೇಲೆ ಏನು ಮಾಡ್ತಾರೆ, ಆ ಒಂದು ರಿಕ್ರೂಟ್ಮೆಂಟ್ ಪ್ರಾಸೆಸ್ನ ಅವರು ಫರ್ದರಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ಇನ್ಮೇಲೆ ಏನೇ ಇದ್ದರೂ ನಾವು KPCL ಅಫಿಷಿಯಲ್ ವೆಬ್ಸೈಟ್ನ ವಿಸಿಟ್ ಮಾಡಬೇಕಾಗ್ತಿರುತ್ತೆ. KE ಕೆಲಸ ಮುಗೀತು. KE ಅಫಿಷಿಯಲ್ ವೆಬ್ಸೈಟಲ್ಲಿ ಇನ್ನೇನು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ. ಫೈನಲ್ ಲಿಸ್ಟ್ನ ಬಿಟ್ಟಿದ್ದಾರೆ. ಈ ಫೈನಲ್ ಲಿಸ್ಟು KPCL ಅವ್ರು ನೋಡಿಬಿಟ್ಟು 1:3 ಲಿಸ್ಟ್ನ ರೆಡಿ ಮಾಡಿಬಿಟ್ಟು DVಗೆ ಕರೀತಾರೆ. ಸೊ ಈ ಡಾಕ್ಯುಮೆಂಟ್ಗೆ DV ಕರೆಯುವಂಥ ಡಾಕ್ಯುಮೆಂಟ್ ಏನು 1:3 ಇದೆಯಲ್ಲ, ಇದು KPCL ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಯಾವಾಗ ಅದು ಡಾಕ್ಯುಮೆಂಟ್ ಅವೈಲೇಬಲ್ ಇರುತ್ತೆ, ನಾನು ನನ್ನ ಚಾನಲಲ್ಲಿ ಆ ಒಂದು ವಿಡಿಯೋನ ಮಾಡಿಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಆ 1:3 ಲಿಸ್ಟ್ ಬಿಟ್ಟಿದ್ದೆ, ನಿಮ್ಗೆ ಆ ಒಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಹಾಗಾಗಿ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಿ. ಸೊ ಇಲ್ಲಿವರೆಗೂ ಏನು ವೆಯ್ಟ್ ಮಾಡ್ತಾಯಿದ್ರಿ KPCL ಎಕ್ಸಾಮ್ ಸಂಬಂಧಪಟ್ಟಂತೆ KE ಅವ್ರ ಕಡೆಯಿಂದ, ಸೊ ಅವರ ಒಂದು ಪ್ರಾಸೆಸ್ನ ಮಾಡಿಬಿಟ್ಟು
ಕೈ ತೊಳ್ಕೊಂಡಿದ್ದಾರೆ. ಸೊ ಅವರ ಪ್ರಾಸೆಸ್ ಅವ್ರದ್ದೇನಿತ್ತು, ಅವ್ರದ್ದು ಏನೇನು ಸ್ಟೆಪ್ಸ್ ಇತ್ತು ಅವರೆಲ್ಲ ಮಾಡಿ ಮುಗಿಸಿದ್ದಾರೆ. ಈಗ ಇನ್ಮೇಲೆ KPC ಅವರ ಒಂದು ಪ್ರಾಸೆಸ್ ಇರುತ್ತೆ. KPC ಅವರು ಹ್ಯಾಂಡ್ ಓವರ್ ಮಾಡಿಕೊಂಡು ಅವರಿನ್ನ ಫರ್ದರಾಗಿ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಸೊ ನೋಡೋಣ ಇನ್ಮೇಲೆ ಏನೇನು ನಡೀತಾ ಹೋಗುತ್ತೆ ಅಂತೇಳಿ. ಸೊ ಪ್ರತಿಯೊಂದು ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.